ತನುಶ್ರೀ. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಕಾಳನಕೊಪ್ಪಲು. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ದಿಕ್ಸೂಚಿ. ಬೇಕಾಗುವ ವಸ್ತುಗಳು: 1 ಸೂಜಿ, 1 ಮ್ಯಾಗ್ನೆಟ್, 1 ಬೆಂಡು ಮತ್ತು 1 ಬೌಲಿನಲ್ಲಿ ನೀರು. ಮಾಡುವ ವಿಧಾನ: 1 ಸೂಜಿಯನ್ನು ತೆಗೆದುಕೊಂಡು ಅಯಸ್ಕಾಂತದಿಂದ ಒಂದೇ ದಿಕ್ಕಿನಲ್ಲಿ ಉಜ್ಜಬೇಕು. 5-6 ಬಾರಿ ಉಜ್ಜಬೇಕು. ಉಜ್ಜಿದ ನಂತರ ಬೆಂಡನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಹಾಕಬೇಕು. ಹಾಕಿದ ನಂತರ ಅದನ್ನು ನೀರು ತುಂಬಿರುವ ಬೌಲ್ನಲ್ಲಿ ಬಿಡಬೇಕು. ನಾವು ಯಾವುದೇ ದಿಕ್ಕಿನಲ್ಲಿ ಬಿಟ್ಟರೂ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಬಿಡಬೇಕಾದ್ರೆ ನೀನು ಉತ್ತರ ದಕ್ಷಿಣದಲ್ಲೇ ಬಿಟ್ಟಾ? ಇಲ್ಲ. ಯಾಕೆ ಬಿಟ್ಟಿಲ್ಲ? ನಾವು ಬೇರೆ ಕಡೆ ಬಿಟ್ಟರು ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಇದ್ರ ಉಪಯೋಗ ಏನು? ಎಲ್ಲಿ ಬಳಸ್ತಾರೆ ಇದನ್ನು ನೌಕಾಯಾನದಲ್ಲಿ ಬಳಸುತ್ತಾರೆ. ಯಾಕೆ ಬಳಸ್ತಾರೆ ನೌಕಾಯಾನದಲ್ಲಿ? ನಾವು ಬೈಕು, ಬಸ್ಸು, ಕಾರು ನೆಕ್ಕೊಂಡು ಹೋಗ್ಬೇಕಾದ್ರೆ ಉತ್ತರ ದಕ್ಷಿಣ ಗೊತ್ತಾಗುತ್ತೆ. ಆದರೆ ಸಮುದ್ರದಲ್ಲಿ ಹೋಗುವಾಗ ಉತ್ತರ ದಕ್ಷಿಣವಾಗಿ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ನೀರು ಕೆರೆ ಸಮುದ್ರ ಫುಲ್ ತುಂಬಿಕೊಂಡಿರುತ್ತೆ, ಆವಾಗ ಗೊತ್ತಾಗಲ್ಲ. ಅವಾಗ ನಾವೇನು ಮಾಡಬೇಕಾಗುತ್ತೆ? ನಾನು ಮ್ಯಾಗ್ನೆಟ್ ತಗೊಂಡೋಗಿಲ್ಲಪ್ಪ, ಅವಾಗ ನಾನು ಏನು ಮಾಡ್ಬೋದು? ಈ ಥರ ದಿಕ್ಸೂಚಿಯ ಪ್ರಯೋಗ ಮಾಡಿ ಅವಾಗ ಉತ್ತರ ದಕ್ಷಿಣ ತಿಳಿಯಬಹುದು. ಥ್ಯಾಂಕ್ ಯು. ನಿನಗೂ.